ಅಧ್ಯಾಯದ 36ನೇ ಶ್ಲೋಕ. ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶಃ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ಅರ್ಜುನ ಭಗವಂತನನ್ನ ಕಂಡು ಹೇಳ್ತಾ ಇದ್ದಾನೆ. ಈ ಶ್ಲೋಕ ವಿಶೇಷವಾಗಿ ಭೂತಪ್ರೇತ ಪಿಶಾಚಾದಿಗಳ ಒಂದು ಬಾಧೆ ತೊಂದರೆ ಇದ್ರೆ ಅದರ ಪರಿಹಾರಕ್ಕೋಸ್ಕರವಾಗಿ, ಅಥವಾ ಪಿತೃಗಳಿಗೆ ಸದ್ಗತಿ ಆಗಿಲ್ಲ ಅಂದ್ರೆ ಅದಕ್ಕೆಲ್ಲದಕ್ಕೂ ಮುಖ್ಯ ಕಾರಣವಾಗಿ ಪಿತೃಶಾಪ ಹೀಗೆಲ್ಲ ಇದ್ರೆ ಅದರ ಪರಿಹಾರಕ್ಕೋಸ್ಕರವಾಗಿ ನಾವು ಮಂತ್ರದ ರೀತಿಯಲ್ಲಿ ದಿನಕ್ಕೆ 108 ಬಾರಿ 28 ಬಾರಿ ಹೀಗೆಲ್ಲ ಹೇಳಿಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಶ್ಲೋಕ, ದಿವ್ಯವಾದ ಮಂತ್ರ ಇದು. ಋಷಿಕೇಶ ಅಂತ ಅರ್ಜುನ ಇಲ್ಲಿ ಸಂಬೋಧನೆಯನ್ನ ಮಾಡ್ತಾ ಇದ್ದಾನೆ. ಋಷಿಕ ಅಂದ್ರೆ ಇಂದ್ರಿಯಗಳು. ಋಷಿಕಾಣಾಂ ಈಶಃ ಋಷಿಕೇಶಃ, ಸರ್ವೇಂದ್ರಿಯ ಪ್ರೇರೇಪಕನೇ, ಎಲ್ಲರ ಇಂದ್ರಿಯಗಳ ನಿಯಾಮಕ ಭಗವಂತ. ಎಲ್ಲರ ಇಂದ್ರಿಯ ಜ್ಞಾನೇಂದ್ರಿಯಗಳನ್ನು ಮತ್ತು ಕರ್ಮೇಂದ್ರಿಯಗಳನ್ನು ನಿಯಂತ್ರಣ ಮಾಡುವವನು ಭಗವಂತ. ಋಷಿಕೇಶ ತವ ಪ್ರಕೀರ್ತ್ಯ, ಭಗವಂತನ ನಾವು ಪ್ರಕೀರ್ತನ, ಕೀರ್ತನ ಅಂದ್ರೆ ನಾಮ ಸಂಕೀರ್ತನ ಮಾಡು, ದೇವರನ್ನ ಹಾಡಿ ಹೊಗಳೋದು. ದೇವರ ನಾಮ ರಾಮ ಕೃಷ್ಣ ವೇದವ್ಯಾಸ ಇತ್ಯಾದಿ, ಹರೇ ರಾಮ ಹರೇ ಕೃಷ್ಣ ಹರೇ ಹರೇ ಇತ್ಯಾದಿ ಭಗವಂತನ ನಾಮಗಳನ್ನ ನಾವು ಹೇಳುವುದರಿಂದಾಗಿ ಜಗತ್ ಪ್ರಹೃಷ್ಯತಿ, ಇಡೀ ಜಗತ್ತು ಸಂತೋಷ. ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ, ಯಾವುದೇ ಒಂದು ಕ್ರಿಯೆ ನಮ್ಮಿಂದ ಆದಾಗ ಅದೇನಾಗ್ಬೇಕು, ನಮಗೆ ಸಂತೋಷವಾಗಬೇಕು, ಆ ಕ್ರಿಯೆಯಿಂದ ನಮಗೆ ಖುಷಿ ಸಿಗಬೇಕು ಅಲ್ವಾ. ಅಂತಹ ಕೆಲಸವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಪ್ರತಿಯೊಬ್ಬರು. ಭಕ್ತರು ಬೇರೆ ಏನೋ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾವುದರಿಂದ ಒಬ್ಬ ವ್ಯಕ್ತಿಗೆ ಸಂತೋಷ ಸಿಗುತ್ತೋ ಅಂತಹ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಹಾಗೆ ನಿನ್ನ ನಾಮ ಸಂಕೀರ್ತನೆಯಿಂದಾಗಿ ಜಗತ್ ಪ್ರಹೃಷ್ಯತಿ, ಬಹಳ ಚೆನ್ನಾಗಿ ಸಂತೋಷವನ್ನ ಪಡುತ್ತದೆ ಇಡೀ ಜಗತ್ತು. ಮತ್ತು ಅನುರಜ್ಯತೆ ಚ, ಅದರ ಮೇಲೆ ಇನ್ನು ಮಾಡಬೇಕು ಅಂತಾದ್ರೆ ಆ ಕೆಲಸದಿಂದ ನಮಗೆ ಖುಷಿ ಸಿಗಬೇಕು, ಅದು ಪ್ರಹೃಷ್ಯತಿ. ಮತ್ತು ಒಂದು ಕೆಲಸದಿಂದ ಒಮ್ಮೆ ಖುಷಿಯಲ್ಲ, ಮತ್ತೆ 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 ಅದನ್ನು ಮಾಡಬೇಕು ಅಂತ ಅದ್ರ ಬಗ್ಗೆ ಪ್ರೀತಿ ಹುಟ್ಟಬೇಕು, ಎರಡೂ ಇರಬೇಕು. ಒಂದು ಕೆಲಸವನ್ನ ಮಾಡಿದಾಗ ಅದರಿಂದ ನಮಗೆ ಸಂತೋಷ ಸಿಗಬೇಕು, ಮನಸ್ಸಿಗೆ ಸಂಭ್ರಮ ಸಂತೋಷವಾಗಬೇಕು, ಮತ್ತು ಆ ಕೆಲಸವನ್ನ ಮಾಡಬೇಕು ಅಂತ ಪ್ರೀತಿ ಇರಬೇಕು. ಅಂತಹ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ. ಆ ಭಗವಂತನ ನಾಮ ಸಂಕೀರ್ತನೆ ಅನ್ನೋದೇ ತವ ಪ್ರಕೀರ್ತಿ. ದೇವನ ಭಗವಂತನ ನಾಮ ಸಂಕೀರ್ತನೆ ಅನ್ನೋದು ಆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಅಥವಾ ಅಚ್ಯುತಾನಂತ ಇತ್ಯಾದಿ ಭಗವಂತನ ನಾಮಗಳನ್ನು ಹೇಳೋದು. ಅದರಿಂದ ನಮಗೇನಾಗತ್ತೆ, ಸಂತೋಷವಾಗತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗತ್ತೆ, ನಮ್ಮ ದುಃಖಗಳು ದೂರವಾಗತ್ತೆ, ನಮಗೇ ಗೊತ್ತಿರದ ಒಂದು ಭಾರ ಇಳಿಯತ್ತೆ, ಹಗುರ ಮನಸ್ಸು ಹಗುರವಾಗತ್ತೆ, ಹೀಗೆ ಸಂತೋಷವಾಗತ್ತೆ. ಮತ್ತು ಒಂದು ಸರಿಗಲ್ಲ, ನಿರಂತರವಾಗಿ ಅದು ಮಾಡಬೇಕು ಅಂತ ನಮ್ಗೆ ಅನ್ಸತ್ತೆ. ಅದರ ಬಗ್ಗೆ ಅನುರಾಗ ಹುಟ್ಟತ್ತೆ. ಅನುರಾಗ ಅಂದ್ರೆ ವಾತ್ಸಲ್ಯ, ಪ್ರೀತಿ. ಆ ಕೆಲಸವನ್ನ ಮಾಡಬೇಕು ಎಂಬುದಾಗಿ ಅನುರಾಗ ಹುಟ್ಟತ್ತೆ. ಅನುರಜ್ಯತೆ ಚ, ಇದು ಸ್ಥಾನೆ ಅಂದ್ರೆ ಇದೊಂದು ಅವ್ಯಯ, ಯುಕ್ತ, ಇದು ಸರಿಯಾದದ್ದು. ಯಾಕಂದ್ರೆ ನೀನು ಋಷಿಕೇಶ, ಸರ್ವೇಂದ್ರಿಯ ಪ್ರೇರೇಪಕನಾದವನು, ಸರ್ವರಿಗೂ ಅನುಗ್ರಹವನ್ನ ಮಾಡತಕ್ಕಂಥವನು ಅನ್ನೋ ಅಭಿಪ್ರಾಯವನ್ನು ಕೊಡುವಂತ. ಸ್ಥಾನ ಅಂದ್ರೆ ಯುಕ್ತ, ಇದು ಯುಕ್ತ. ಯಾಕೆ ಬೇರೆ ಯಾರನ್ನೇ ನಾವು ಹೀಗೆಲ್ಲ ಸ್ಮರಣೆ ಮಾಡಿದ್ರು ಕೂಡ, ಬೇರೆ ಯಾರನ್ನೋ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಸ್ಮರಣೆ ಮಾಡೋದ್ರಿಂದ ಸಂತೋಷ ಆಗೋದಿಲ್ಲ. ನಾವು ಯಾರನ್ನೋ ಹೊಗಳ್ಬಹುದು, ಅಯ್ಯೋ ಹೊಗಳಿಲ್ಲ ಅಂದ್ರೆ ನಮ್ಗೆ ಇನ್ನೇನಾಗತ್ತಪ್ಪ ಅಂತ ನಾವು ಹೊಗಳ್ತೀವಿ. ಆದ್ರೆ ದೇವರನ್ನ ಹಾಡಿ ಹೊಗಳೋದು, ದೇವರ ಸ್ತೋತ್ರ ಮಾಡೋದು, ನಾನು ದೇವರನ್ನ ಸ್ತೋತ್ರ ಮಾಡಿಲ್ಲ ಅಂದ್ರೆ ದೇವರೇನ್ ಮಾಡ್ಬಿಡ್ತಾನಪ್ಪ ಅನ್ನೋ ಭಯಕ್ಕಲ್ಲ, ಅವನ ಮೇಲೆ ಇರತಕ್ಕಂಥ ಪ್ರೀತಿ, ಭಗವಂತನ ಮೇಲೆ ಇರತಕ್ಕಂಥ ಭಕ್ತಿ, ಆ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ಪ್ರೀತಿ ಅಥವಾ ಪ್ರೀತಿ ಪೂರ್ವಕವಾದ ಭಕ್ತಿ, ಅದರಿಂದ ನಾವು ದೇವರ ಧ್ಯಾನವನ್ನ ಮಾಡ್ತೇವೆ. ಹಾಗಾಗಿ ಆ ಭಗವಂತ ನಮಗೆ ಅನುಗ್ರಹವನ್ನ ಮಾಡ್ತಾನೆ, ಅದರಿಂದ ನಮಗೆ ಸಂತೋಷವಾಗತ್ತೆ, ನಿರಂತರವಾಗಿ ದೇವರಲ್ಲಿ ಪ್ರೀತಿ ಹೆಚ್ಚಾಗತ್ತೆ. ಆ ದೇವತಾ ಕಾರ್ಯವನ್ನ ಮಾಡ್ಲಿಕ್ಕೆ ನಮ್ಗೆ ಮತ್ತು ಮನಸ್ಸು ಬರುತ್ತೆ. ಇದು ಸ್ಥಾನ ಶಬ್ದಕ್ಕೆ ಯುಕ್ತಿ ಏನು, ಸ್ಥಾನೆ ಅನ್ನೋದು ಒಂದು ಅವ್ಯಯ. ನೋಡ್ಲಿಕ್ಕೆ ಸಪ್ತಮಿ ವಿಭಕ್ತಿ ಏಕವಚನದಂತೆ ಅನ್ಸತ್ತೆ, ಆದ್ರೆ ಅದು ಸಪ್ತಮಿ ವಿಭಕ್ತಿ ಏಕವಚನ ಅಲ್ಲ.
ಅದು ಸ್ಥಾನೇ ಅನ್ನೋದೊಂದು ಯುಕ್ತಮೇವ, ಇದು ಬಹಳ ಯುಕ್ತವಾದದ್ದು, ಇದು ಸರಿಯಾದದ್ದು. ಯಾಕೆ ನಿನಗೆ ಆ ಸಾಮರ್ಥ್ಯ ಇರುವಂತದ್ದು, ಮತ್ತೆ ಯಾರಿಗೂ ಆ ಸಾಮರ್ಥ್ಯ ಇಲ್ಲ. ಎಲ್ಲರ ಸಂಕಷ್ಟಗಳನ್ನ ಪರಿಹಾರ ಮಾಡೋದು, ಎಲ್ಲರಿಗೂ ಅನುಗ್ರಹವನ್ನ ಮಾಡೋದು, ಅವರವರ ಅಗತ್ಯಗಳನ್ನ ಪೂರೈಸೋದು, ಇದು ನಿನಗೆ ಮಾತ್ರ ಸಾಮರ್ಥ್ಯ ಇರೋದು. ಹಾಗಾಗಿ ನೀನೊಬ್ನೇ ಇದಕ್ಕೆ ಯೋಗ್ಯನಾದವನು. ಸ್ಥಾನೇ ಅಷ್ಟು ಮಾತ್ರ ಅಲ್ಲ, ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ. ರಕ್ಷಾಂಸಿ ದುಷ್ಟಶಕ್ತಿಗಳು, ಅದು ನಮ್ಮೊಳಗಿನ ದುಷ್ಟಶಕ್ತಿ ಇರಬಹುದು, ನಮ್ಮ ಸುತ್ತಲಿನ ವಾತಾವರಣ, ನಮ್ಮ ಪರಿಸರದಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳಿರಬಹುದು. ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡೋದರಿಂದಾಗಿ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ. ದಿಶೋ ದ್ರವಂತಿ ಅಂದ್ರೆ ದಿಶೋ ದಿಶಃ ಅಂದ್ರೆ ದಿಕ್ಕುಗಳನ್ನು ಕುರಿತು ಓಡ್ ಹೋಗತ್ತೆ, ದಿಕ್ಕಾಪಾಲಾಗತ್ತೆ ಅಂತವರ ಹಾಗೆ ಕಂಗೆಟ್ಟು ಓಡೋದು ಅಂತ. ನಾವು ದೇವರ ಧ್ಯಾನ ನಾಮಸ್ಮರಣೆ ಇದೆಲ್ಲ ಮಾಡ್ತಿದ್ದೀವಿ ಅಂತ ಆದ್ರೆ ಆ ಎಲ್ಲ ಭೂತ ಪ್ರೇತ ಪಿಶಾಚಾದಿಗಳೆಲ್ಲವೂ ಕೂಡ ದಿಕ್ಕಾಪಾಲಾಗಿ ಓಡಿ ಹೋಗ್ತಾವೆ ಅಂತ ಅರ್ಥ. ಅವುಗಳು ಕಂಗೆಟ್ಟು ಹೋಗ್ತಾವೆ, ಏನ್ ಮಾಡಬೇಕು, ಏನಾಗ್ತಾ ಇದೆ ಅಂತ ಗೊತ್ತಾಗದೆ. ಹೇಗೆ ಗರ್ಭಾ ದೇವಾರಿ ನಾರೀಣ್ಯಾಂ ವಿಶೀರಿಯಂತೆ ಸಹಸ್ರದ ಶಂಖನಾದವನ್ನ ಮಾಡೋದರಿಂದಾಗಿ ದೈತ್ಯ ಶಕ್ತಿಗಳು ದೂರ ಓಡುತ್ತೆ. ಅದು ಶಂಖನಾದಕ್ಕೆ ಇರತಕ್ಕಂಥ ಒಂದು ಮಹತ್ವ. ಆ ಶಕ್ತಿ ಶಂಖವನ್ನ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಓದೋದ್ರಿಂದಾಗಿ ಏನಾಗುತ್ತೆ, ಸಕಲ ದುಷ್ಟಶಕ್ತಿಗಳು ಕೂಡ ದೂರ ಓಡಿ ಹೋಗುತ್ತೆ. ಹಾಗೆ ಭಗವಂತನ ನಾಮಸ್ಮರಣೆಯನ್ನ ಮಾಡೋದರಿಂದಾಗಿ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ. ದಿಶಃ ಅಂದ್ರೆ ಬಹುವಚನ, ದಿಶೋ ದಿಶಃ ದಿಕ್ಕಾಪಾಲಾಗಿ ಓಡಿ ಹೋಗ್ತಾವೆ. ಅಷ್ಟು ಮಾತ್ರ ಅಲ್ಲ, ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಹ. ಎಲ್ಲ ಸಿದ್ಧ ಸಂಘಗಳು ಅಂದ್ರೆ ದೇವತಾ ವರ್ಗ ಸಿದ್ಧರು ಅಂತ, ಅವರೆಲ್ಲರೂ ಕೂಡ ನಿನಗೆ ನಮಸ್ಕಾರವನ್ನ ಮಾಡ್ತಾರೆ. ಯಾವ ಯಾವ ದೇವತಾ ವರ್ಗ ಅಂತ ಇರ್ತಾರೋ ಅವರೆಲ್ಲ ನಿನಗೆ ನಮಸ್ಕಾರ ಮಾಡ್ತಾರೆ. ಅಂದ್ರೆ ನೋಡಿ, ಈ ಶ್ಲೋಕ ಸ್ಪಷ್ಟವಾಗಿ ರಕ್ಷೋಭೂತ ಪ್ರೇತಾದಿಗಳ ದೂರ ಓಡಿ ಹೋಗ್ತಾವೆ ಭಗವಂತನ ನಾಮಸ್ಮರಣೆಯಿಂದಾಗಿ. ರಕ್ಷೋಭೂತ ಪ್ರೇತ ಪಿಶಾಚಾದಿಗಳ ದೂರಗಮನವಾಗತ್ತೆ ಅಂತ ಹೇಳ್ತಾ ಇರೋದ್ರಿಂದಾಗಿ ಈ ಶ್ಲೋಕವನ್ನ ಪಠನೆಯನ್ನ ಮಾಡುವುದರಿಂದಾಗಿ ನಮ್ಮ ಮನಸ್ಸಿನಲ್ಲೋ ನಮ್ಮ ಮನೆಯಲ್ಲೋ ಯಾವುದೇ ರೀತಿಯಾಗಿರ್ತಕ್ಕಂಥ ದುಷ್ಟಶಕ್ತಿಗಳು, ಯಾಕಂದ್ರೆ ದುಷ್ಟಶಕ್ತಿಗಳ ಆವಾಸ ಬಂದು ಕೂರೋದು ಬೇಗ. ಈಗ ಮನೆ ಮಲಿನವಾಗಿತ್ತು, ಗಲೀಜಾಗಿತ್ತು ಅಂದ್ರೆ ಅಲ್ಲಿ ಎಲ್ಲ ನಾವೇನು ಬರಬೇಕು ಅಂತ ಯಾವ ಪ್ರಾಣಿಗಳು ಕರಿಬೇಕಾಗಿಲ್ಲ. ಜಿರಳೆ ಇರಬಹುದು, ನೊಣ ಇರಬಹುದು, ಸೊಳ್ಳೆ ಇರಬಹುದು, ಇತ್ಯಾದಿ ಅನೇಕ ಪ್ರಾಣಿಗಳು ಬಂದು ಸೇರ್ಕೊಂಡ್ಬಿಡುತ್ತವೆ ಗಲೀಜಿಟ್ಟಷ್ಟು. ಹಾಗೆ ಈ ಕಲಿಯುಗದಲ್ಲಿ ದುಷ್ಟಶಕ್ತಿಗಳಿಗೆ ನಾವು ಆಹ್ವಾನ ಮಾಡಬೇಕಾಗಿಲ್ಲ, ಬಂದು ಬನ್ನಿ ಅಂತ. ಈ ಯುಗವೇ ಕಲಿಯುಗ, ಕಲಿಯುಗದಲ್ಲಿ ಕಲಿಯೇ ರಾಜ. ಹಾಗಾಗಿ ಯುಗಧರ್ಮಕ್ಕನುಗುಣವಾಗಿ ಎಲ್ಲಾ ಕಡೆಯಲ್ಲೂ ಕೂಡ ಈ ತರ ಭೂತ ಪ್ರೇತ ಪಿಶಾಚಾದಿಗಳು ಬಂದು ಕೂರ್ತಾವೆ. ಅವುಗಳನ್ನ ನಾವು ದೂರ ಮಾಡಬೇಕು ಅಂತ ಆದ್ರೆ ಎಷ್ಟೆಷ್ಟು ಸಾತ್ವಿಕ ಕರ್ಮಗಳನ್ನ ಮಾಡ್ತೀವೋ, ಎಷ್ಟೆಷ್ಟು ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡ್ತೀವೋ, ಆಗವೆಲ್ಲವೂ ಕೂಡ ದುಷ್ಟಶಕ್ತಿಗಳು ದೂರವಾಗತ್ತೆ. ಹೇಗೆ ಕತ್ತಲೆ ಇದ್ದಂತ ಜಾಗದಲ್ಲಿ ದೀಪವನ್ನ ಬೆಳಗಿದಾಗ ಕತ್ತಲೆ ಹೋಗು ಅಂತ ಹೇಳ್ಬೇಕಾಗಿಲ್ಲ, ಕತ್ತಲೆ ಓಡೋಗುತ್ತೆ. ಅದೇ ರೀತಿಯಲ್ಲಿ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡಿದ್ವಿ ಅಂತ ಆದ್ರೆ ಆ ದುಷ್ಟಶಕ್ತಿಗಳೆಲ್ಲವೂ ಕೂಡ ದೂರವಾಗತ್ತೆ. ಇದು ಬೇರೆ ಬೇರೆ ಕ್ರಮದಲ್ಲಿ ಇದೆ. ನಾರಾಯಣ ಅಷ್ಟಾಕ್ಷರ ಮಂತ್ರ ಮೊದಲು ಹೇಳೋದು, ತದನಂತರ ಈ ಶ್ಲೋಕವನ್ನ ಹೇಳೋದು, ಅದಾದ್ಮೇಲೆ ಸುದರ್ಶನ ಮಂತ್ರ ಅಂತ ಬರುತ್ತೆ. ಸುದರ್ಶನ ಮಂತ್ರವನ್ನು ಹೇಳಿದ್ರೆ ಸಂಪುಟೀಕರಣ ಅಂತ ಹೇಳ್ತಾರೆ. ನಾರಾಯಣ ಅಷ್ಟಾಕ್ಷರ ಮಂತ್ರ ಮೊದಲು, ಈ ಶ್ಲೋಕ ಮಧ್ಯದಲ್ಲಿ, ತದನಂತರ ಸುದರ್ಶನ ಮಂತ್ರ ಹೇಳೋದ್ರಿಂದಲೂ ಎಲ್ಲ ದುಷ್ಟಶಕ್ತಿಗಳು ದೂರವಾಗುತ್ತೆ. ಅಥವಾ ಏನೂ ಇಲ್ಲದೆ ಶುದ್ಧವಾಗಿ ಸ್ನಾನ ಮಾಡಿ ಕೈಕಾಲು ತೊಳೆದು ಕೂತ್ಕೊಂಡು ಪೂರ್ವಕ್ಕೋ ಅಥವಾ ಉತ್ತರಕ್ಕೋ ಮುಖ ಮಾಡಿ ಕೂತ್ಕೊಂಡು ನಾವು ಈ ಶ್ಲೋಕವನ್ನ ಭಕ್ತಿಯಿಂದ ಅಲ್ಲೇ ಮನಸ್ಸಿಟ್ಟು, ಬೇರೆ ಮನಸ್ಸಲ್ಲಿ ಏನೇನೋ ವಿಷಯಗಳು ಬರಬಾರದು, ಅಲ್ಲೇ ನಾವು ಕೇಂದ್ರೀಕೃತರಾಗಿ ಈ ಶ್ಲೋಕವನ್ನ ಹೇಳಿದ್ವಿ ಅಂತ ಆದ್ರೆ ನಮಗೆ ಸಂಬಂಧಪಟ್ಟಂತ ಏನೇ ಒಂದು ದುಷ್ಟಶಕ್ತಿಗಳಿದ್ರು ಕೂಡ, ಭೂತಪ್ರೇತ ಪಿಶಾಚಾದಿಗಳ ತೊಂದರೆ ಇದ್ರು ಕೂಡ ಅದೆಲ್ಲವೂ ಕೂಡ ದೂರವಾಗುತ್ತದೆ. ಸ್ಥಾನೇ ಋಷಿಕೇಶ ಎಲೈ ಸರ್ವೇಂದ್ರಿಯ ಪ್ರೇರೇಪಕನೇ ತವ ಪ್ರಕೀರ್ತಿಯ. ನಿನ್ನ ನಾಮ ಸಂಕೀರ್ತನೆಯಿಂದಾಗಿ ಭಕ್ತಿಪೂರ್ವಕದ ಬರೀ ಕೀರ್ತಿಯಲ್ಲ, ಪ್ರಕೀರ್ತಿ, ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ನಿನ್ನ ನಾಮ ಸಂಕೀರ್ತನೆಯನ್ನು ಮಾಡುವುದರಿಂದಾಗಿ ಜಗತ್ ಎಲ್ಲರೂ ಕೂಡ ಪ್ರಹೃಷ್ಯತಿ ಸಂತೋಷವನ್ನ ಪಡುತ್ತಾರೆ. ಚ ಮತ್ತು ಅನುರಜ್ಯತೆ ಅದರಲ್ಲಿ ಅನುರಾಗ ಉಳ್ಳವರಾಗುತ್ತಾರೆ, ಪ್ರೀತಿ ಉಳ್ಳವರಾಗುತ್ತಾರೆ. ಇನ್ನೂ ನಾನು ದೇವರ ನಾಮಸ್ಮರಣೆ ಮಾಡಬೇಕು ಎಂಬತಕ್ಕಂಥ ಭಾವನೆಯನ್ನು ಹೊಂದುತ್ತಾರೆ. ಇದು ಸ್ಥಾನೇ, ಇದು ಯುಕ್ತವೇ ಆಗಿದೆ. ರಕ್ಷಾಂಸಿ ಸಕಲ ದುಷ್ಟಶಕ್ತಿಗಳು, ಭೂತಪ್ರೇತ ಪಿಶಾಚಾದಿಗಳು, ಭೀತಾನೆ ಹೆದರಿದವುಗಳ, ನಿನ್ನ ಹೆಸರಿಗೆ, ನಿನಗೆ ಹೆದರೋದು ದೂರ ಆಯ್ತು, ಬರೀ ನಿನ್ನ ಹೆಸರಿಗೆ, ಅವ್ರ ಹೆಸರು ಕೇಳಿದ್ರೆ ಭಯ ಆಗತ್ತೆ ಅಂತಾರಲ್ಲ ಹಾಗೆ, ಆ ಭಗವಂತನ ಹೆಸರನ್ನ ಕೇಳಿಯೇ ದಿಶಃ ದ್ರವಂತಿ
ದಿಕ್ಕಾಪಾಲಾಗಿ ಓಡುತ್ತಾರೆ, ದಿಕ್ಕು ದಿಕ್ಕುಗಳನ್ನು ಹುಡುಕಿಕೊಂಡು ಹೋಗುತ್ತಾರೆ. ಮತ್ತು ಸರ್ವೇ ಸಿದ್ಧ ಸಂಘಾಹ, ಎಲ್ಲಾ ಸಿದ್ಧ ಸಂಘಗಳು ಕೂಡ, ಸಕಲ ದೇವತಾ ಗಣಗಳು ಕೂಡ ನಮಸ್ಯಂತಿ, ನಿನ್ನನ್ನ ಬಂದು ನಮಸ್ಕಾರವನ್ನ ಮಾಡುತ್ತಾರೆ. ಎಲ್ಲ ಸಿದ್ಧರು ಕೂಡ ಗುಂಪುಗೂಡಿ ನಿನಗೆ ನಮಸ್ಕಾರವನ್ನ ಮಾಡ್ತಾರೆ. ಹೀಗೆ ಋಷಿ ಮುನಿಗಳು ದೇವತೆಗಳೆಲ್ಲ ನಿನ್ನ ಕಾಲ ಬಳಿಗೆ ಬಂದು ನಿನ್ನನ್ನ ನಮಸ್ಕಾರವನ್ನ ಮಾಡಿದ್ರೆ ಸಕಲ ದುಷ್ಟಶಕ್ತಿಗಳು ನಿನ್ನಿಂದ ದೂರವಾಗತ್ತೆ. ಹಾಗಾಗಿ ನಮ್ಮ ಒಂದು ಪ್ರತಿಕೂಲ ಶಕ್ತಿ, ನಮಗೆ ತೊಂದರೆ ಕೊಡ್ತಕ್ಕಂತಹ ಕೆಟ್ಟ ಶಕ್ತಿಗಳೇನಾದ್ರು ದೂರ ಹೋಗುತ್ತೆ. ನಮಗೆ ಒಳ್ಳೆಯದನ್ನು ಉಂಟು ಮಾಡತಕ್ಕಂಥ ಬೇಕಾಗಿರ್ತಕ್ಕಂಥ ದೈವೀ ಶಕ್ತಿಗಳು ಬಂದು ನಮ್ಮನ್ನ ಸೇರ್ಬೇಕು ಅಂತ ಆದ್ರೆ ಈ ಶ್ಲೋಕದ ಪಾರಾಯಣ ಬಹಳ ಮಹತ್ತರವಾದದ್ದು ಅನ್ನೋದನ್ನ ಅನೇಕ ಮಹಾತ್ಮರು ತಿಳಿಸಿಕೊಟ್ಟಿದ್ದಾರೆ. ಸ್ಥಾನೇ ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯ ನೃತ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಶ್ರೀಕೃಷ್ಣಾರ್ಪಣಮಸ್ತು.